ಮುಂದಕ್ಕೆ ಹಾಕಿದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಕೆಲಸ ಮಾಡುತ್ತೆ, ಅದೇ ರೀತಿ ಹಿಂದಕ್ಕೆ ಹಾಕಿದ್ರೆ ನಿಮಗೆ ಮಲ್ಟಿ ಸ್ಪೀಡಲ್ಲಿ ಕೆಲಸ ಮಾಡುತ್ತೆ. ಡೀಸೆಲಲ್ಲಿ ಏನಾದರೂ ನೀರೇನಾದ್ರು ಮಿಕ್ಸ್ ಆದರೆ ನೀವೇನಾದ್ರು ಉದ್ದ ಇದ್ದೀರಾ ಅಂದ್ರೆ ಹಿಂದಕ್ಕೆ ಹಾಕೊಳ್ಳಿ, ನೀವು ಕುಳ್ಳ ಇದ್ದೀರಾ ಅಂತಂದ್ರೆ ಇದು ಮೆರೂನ್ ಟೈಗರ್ ಸರ್, ಈ ಗಾಡಿ ಇದೆಯಲ್ಲ ಸರ್ ಮೆರೂನ್ ಟೈಗರ್ ಇಲ್ಲೇ ಕೊಟ್ಟಿದ್ರೆ, ಇಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನೋಡಿ, ಈ PTO ಬಂದ್ಬಿಟ್ಟು ನಿಮಗೆ 12 ತರ ಸ್ಪೀಡಲ್ಲಿ ತಿರುಗುತ್ತೆ. ಯಾವ ತರ ಅಂತ ಕೇಳಿದ್ರೆ ನೋಡಿ, ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ಈ ಟ್ರ್ಯಾಕ್ಟರ್ನ ಮಾಡಲ್ ಬಂದ್ಬಿಟ್ಟು ಮಹೇಂದ್ರ ಇವೋ ಟೆಕ್ ಪ್ಲಸ್ 585DI ಸ್ಪೆಷಲ್ ಎಡಿಷನ್. ಏನಪ್ಪ ಸ್ಪೆಷಲ್ ಎಡಿಷನ್ ಅಂತ ಕೇಳಿದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ MS PTOನ ಕೊಟ್ಟಿದ್ದಾರೆ. ಈ PTO ಬಂದ್ಬಿಟ್ಟು ನಿಮಗೆ 12 ಸ್ಪೀಡಲ್ಲಿ ಕೆಲಸ ಮಾಡುತ್ತೆ. ಸೊ ಇದು ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು PTO ಬಗ್ಗೆ ಹೇಳ್ಬೇಕಾದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡ್ಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ. ನೋಡಿ, ಬಾನೆಟ್ ಓಪನ್ ಮಾಡೋಕ್ಕೆ ಒಂದು ನಾಬ್ನ ಕೊಟ್ಟಿದ್ದಾರೆ. ಆರಾಮಾಗಿ ಪುಲ್ ಮಾಡ್ಕೊಂಡು ಬಾನೆಟ್ನ ಓಪನ್ ಮಾಡ್ಕೋಬಹುದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 4 ಸಿಲಿಂಡರು 49 HP ಮತ್ತೆ 2980 cc DI ಇಂಜಿನ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯಾದ ಪವರ್ ಲಾಸ್ ಕೂಡ ಆಗಲ್ಲ. ಹಾಗೆ ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಂದು ಒಳ್ಳೆ ರೇಡಿಯೇಟರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನೋಡಿ ನಿಮಗೆ ಬಾಷ್ ನ ಇನ್ಲೈನ್ ಫ್ಯೂಯಲ್ ಪಂಪ್ ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಪಂಪ್ ನ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನೋಡಿ ನಿಮಗೆ 50 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಒಂದು ಒಳ್ಳೆ ವಾಟರ್ ಸಪರೇಟರ್ ನ ಕೊಟ್ಟಿದ್ದಾರೆ. ಡೀಸೆಲ್ ಅಲ್ಲಿ ಏನಾದ್ರು ನೀರೇನಾದ್ರು ಮಿಕ್ಸ್ ಆದ್ರೆ ನೀವು ಇಲ್ಲಿ ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು. ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ನು ಕೂಡ ಕೊಟ್ಟಿದ್ದಾರೆ. ಸರ್ವಿಸಿಗೆ ಒಂದ್ಸಲ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನೋಡಿ ನಿಮಗೆ ಡ್ರೈ ಟೈಪ್ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಗಾಡಿ ಸೌಂಡು ಕೂಡ ಸ್ಮೂತ್ ಆಗಿ ಬರುತ್ತೆ, ಮತ್ತೆ ಈ ಏರ್ ಫಿಲ್ಟರ್ ಗಳನ್ನ ಕ್ಲೀನ್ ಮಾಡ್ಕೊಳೋದು ಕೂಡ ಸುಲಭ. ಹಾಗೆ ಈ ಟ್ರ್ಯಾಕ್ಟರ್ ನ ಟ್ರಾನ್ಸ್ಮಿಷನ್ ಅಂದ್ರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಆರಾಮಾಗಿ ಗೇರ್ಸ್ ನ ಶಿಫ್ಟ್ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ಅಲ್ಲಿ ಎಷ್ಟು ಗೇರ್ಸ್ ಇದೆ ಅಂತ ನೋಡೋದಾದ್ರೆ ನೋಡಿ, ಈ ಸೈಡು ನಿಮಗೆ 4 ಪ್ಲಸ್ 1 ರಿವರ್ಸ್ ಗೇರ್ ಇದೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಲೋ, ಮೀಡಿಯಮ್, ಹೈ ಗೇರ್ ಇದೆ. ಹಾಗಾಗಿ 12 ಫಾರ್ವರ್ಡ್ ಅಂದ್ರೆ 12 ತರ ನೀವು ಮುಂದಕ್ಕೆ ಹೋಗ್ಬೋದು, 3 ತರ ಹಿಂದಕ್ಕೆ ಬರ್ಬೋದು. ಯಾವ ರೀತಿ ಅಂದ್ರೆ ನೋಡಿ, ಇಲ್ಲಿ 3 ಇದೆಯಾ, ಲೋ ಅಲ್ಲಿ 4 ತರ ಮುಂದಕ್ಕೆ, ಮೀಡಿಯಮ್ ಅಲ್ಲಿ 4 ತರ ಮುಂದಕ್ಕೆ, ಮತ್ತೆ ಐ ಅಲ್ಲಿ 4 ತರ ಮುಂದಕ್ಕೆ ಹೋಗ್ತೀರಾ. ಅದೇ ರೀತಿ ಇಲ್ಲಿ ರಿವರ್ಸ್ ಹಾಕಿ ಲೋ ಅಲ್ಲಿ ಒಂಥರ ಹಿಂದಕ್ಕೆ ಬರ್ತೀರಾ, ಮೀಡಿಯಮ್ ಅಲ್ಲಿ ಒಂಥರ ಹಿಂದಕ್ಕೆ ಬರ್ತೀರಾ, ಮತ್ತೆ ಐ ಗೇರ್ ಅಲ್ಲಿ ಒಂಥರ ಹಿಂದಕ್ಕೆ ಬರ್ತೀರಾ. ಹಾಗೆ ಈ ಟ್ರ್ಯಾಕ್ಟರ್ನ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ 35 ಕಿಲೋಮೀಟರ್ ಗಂಟೆಗೆ ಹೋಗುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 2 ಪಾಯಿಂಟ್ ಲಿಂಕೇಜ್ ಇರುವ ಹೈ ಪ್ರಿಸಿಷನ್ ಹೈಡ್ರೋಲಿಕ್ಸ್ ನ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಉಳುಮೆ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ನ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ನೋಡಿ, ಇದು ಬಂದ್ಬಿಟ್ಟು ನಿಮಗೆ 2000 kg ಭಾರನ ಎತ್ತುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ ನ PTO ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 45.4 HP 6 ಪ್ಲೇನ್ PTO ನ ಕೊಟ್ಟಿದ್ದಾರೆ. ನೋಡಿ, ಈ PTO ಬಂದ್ಬಿಟ್ಟು ನಿಮಗೆ 12 ತರ ಸ್ಪೀಡ್ ಅಲ್ಲಿ ತಿರುಗುತ್ತೆ. ಯಾವ ತರ ಅಂತ ಕೇಳಿದ್ರೆ ನೋಡಿ, PTO ಲಿವರ್ ನ ನೀವು ಸ್ಟ್ಯಾಂಡರ್ಡ್ ಗೆ ಎಂಗೇಜ್ ಮಾಡಿದ್ರೆ 540 ಸ್ಟ್ಯಾಂಡರ್ಡ್ ಮತ್ತೆ ಹಿಂದೂ ಕೇಳ್ಕೊಂಡ್ರೆ 540 ಎಕಾನಮಿ ಆಗುತ್ತೆ. 2 ತರ ಆಯ್ತಾ. ಈ 10 ತರ ಸ್ಪೀಡು ಯಾವ ತರ ತಿರುಗುತ್ತೆ ಅಂತ ನೋಡೋದಾದ್ರೆ ನೋಡಿ, ಈ PTO ಲಿವರ್ ನ ನೀವು ಮಲ್ಟಿ ಸ್ಪೀಡಿಗೆ ಎಂಗೇಜ್ ಮಾಡ್ತೀರಾ, ಮತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ. ಅವಾಗ ನಿಮಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ಗೇರ್ ಟು ಗೇರ್ ಸ್ಪೀಡು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಗೇರ್ ಅಲ್ಲಿ ನಿಮಗೆ 4 ಫಾರ್ವರ್ಡ್ 1 ರಿವರ್ಸ್ ಇದೆ. ಟೋಟಲ್ ಆಗಿ ಎಷ್ಟಾಯ್ತು, 5 ಗೇರ್ ಆಯ್ತಲ್ವಾ. ನೋಡಿ, ಸ್ಟ್ಯಾಂಡರ್ಡ್ ಅಲ್ಲಿ 5 ತರ ತಿರುಗುತ್ತೆ, ಮತ್ತೆ ಎಕಾನಮಿಗೆ ಹಾಕೊಂಡ್ರೆ ನಿಮಗೆ 5 ತರ ತಿರುಗುತ್ತೆ. ಹಾಗಾಗಿ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 12 ತರ PTO ಶಾಫ್ಟ್ ತಿರುಗುತ್ತೆ. ನೀವೇನಾದ್ರೂ ಹೆವಿಯಾಗಿ ಈ ಟ್ರ್ಯಾಕ್ಟರ್ ನ PTO ಕೆಲಸಕ್ಕೆ ಬಳಸ್ತೀರಾ ಅಂದ್ರೆ ಈ ಟ್ರ್ಯಾಕ್ಟರ್ ನ ನೀವು ಆಯ್ಕೆ ಮಾಡ್ಕೋಬಹುದು. ಹಾಗೆ ಒಂದು ಡಬಲ್ ವಾಲ್ ಡಿಸ್ಟ್ರಿಬ್ಯೂಟರ್ ನ ಕೊಟ್ಟಿದ್ದಾರೆ. ಮಲ್ಟಿನೇಗ್ಲು ತರ ಇಂಪ್ಲಿಮೆಂಟ್ಸ್ ನ ಯೂಸ್ ಮಾಡಕ್ಕೆ ಅನುಕೂಲವಾಗಿರುತ್ತೆ. ಹಾಗೆ ಟ್ರ್ಯಾಕ್ಟರ್ ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಹಿಂದೆ 14.9 ಇಂಟು 28 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 14.9 ಇಂಚು ಅಗಲ ಮತ್ತೆ 28 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಟೈರ್ ಬಗ್ಗೆ ನೋಡೋದಾದ್ರೆ 9.5 ಇಂಟು 20 ಸೆಕ್ಷನ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 9.5 ಇಂಚು ಅಗಲ ಮತ್ತೆ 8 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಹಾಗೆ ಫ್ರಂಟ್ ಆಕ್ಸಲ್ ಬಂದ್ಬಿಟ್ಟು ಹೆವಿ ಡ್ಯೂಟಿ ಆದ ರಿಜಿಡ್ ಆಕ್ಸಲ್ ನ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಆಯಿಲ್ ಲೀಕೇಜ್ ನ ಸಮಸ್ಯೆ ಕೂಡ ಇರಲ್ಲ. ಮತ್ತೆ ಈ ಟ್ರ್ಯಾಕ್ಟರ್ ನ ನೀವು ಲೋಡರ್, ಡೋಸರ್ ತರ ಇಂಪ್ಲಿಮೆಂಟ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ನೋಡಿ, ಹಾಗೆ ಈ ಟ್ರ್ಯಾಕ್ಟರ್ ನ 4 ವೀಲ್ ಡ್ರೈವ್ ಕನೆಕ್ಟಿಂಗ್ ಶಾಫ್ಟ್ ಗೆ ಒಂದು ಗಾರ್ಡ್ ನ ಕೊಟ್ಟಿದ್ರೆ ಚೆನ್ನಾಗಿರೋದು. ಹಾಗೆ ಈ ಟ್ರ್ಯಾಕ್ಟರ್ ನ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ. ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಹಾಗೆ ಇಂಜಿನ್ ಆಯಿಲ್ ಫಿಲ್ಟರ್ ಮತ್ತೆ ಹೈಡ್ರಾಲಿಕ್ ಆಯಿಲ್ ಫಿಲ್ಟರ್ಸ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ, ಹೈಡ್ರಾಲಿಕ್ ಆಯಿಲ್ ಫಿಲ್ಟರ್ ಹಾರಿಜಾಂಟಲ್ ಇರೋದ್ರಿಂದ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನೋಡಿ, ಹಾಗೆ ಮಹೇಂದ್ರದಲ್ಲಿ ಬಂದ್ಬಿಟ್ಟು ನಿಮಗೆ ಮ್ಯಾಗ್ನೆಟಿಕ್ ಆಯಿಲ್ ಫಿಲ್ಟರ್ಸ್ ನ ಕೊಟ್ಟಿರ್ತಾರೆ. ಹಾಗಾಗಿ ನಿಮ್ ಗೇರ್ ಬಾಕ್ಸ್ ತುಂಬಾ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಹಾಗೆ ಟ್ರ್ಯಾಕ್ಟರ್ ನ ಬಾನೆಟ್ ಕ್ಲೋಸ್ ಮಾಡ್ಬಿಟ್ಟು ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ.
ಇದರಲ್ಲಿ ಬಂದ್ಬಿಟ್ಟು ನಿಮಗೆ RPM ಮೀಟರು ನೋಡಿ, ಇಲ್ಲಿ ಅವರ್ ತೋರಿಸುತ್ತೆ. ಮತ್ತೆ ಇದು ಡೀಸೆಲ್ ಇಂಡಿಕೇಟರು, ಇಂಜಿನ್ ಆಯಿಲ್ ಟೆಂಪರೇಚರ್ ಇಂಡಿಕೇಟರು, ಮತ್ತೆ ಆಯಿಲ್ ಟೆಂಪರೇಚರ್ ಇಂಡಿಕೇಟರು, ಏರ್ ಫಿಲ್ಟರ್ ಕಟ್ಕೊಂಡ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ. ಮತ್ತೆ ಸರ್ವಿಸ್ ಇಂಡಿಕೇಟರ್ ಕೂಡ ತೋರಿಸುತ್ತೆ. ತುಂಬಾ ತರ ಇನ್ಫಾರ್ಮೇಶನ್ ಈ ಡ್ಯಾಶ್ ಬೋರ್ಡ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಲೈಟ್ ಆನ್ ಅಂಡ್ ಆಫ್ ಸ್ವಿಚಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಯೂಸ್ ಮಾಡಬಹುದು. ಹಾಗೆ ಇಂಡಿಕೇಟರ್ಸ್ ಇದು ಬಂದ್ಬಿಟ್ಟು ನಿಮಗೆ ಫ್ಲೋ ಲೈಟ್ ಅಂದ್ರೆ ಹಿಂದ್ಗಡೆ ಲೈಟು. PC ಲಿವರ್ DC ಲಿವರ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಆರಾಮಾಗಿ ನೀವು ಬಳಸಬಹುದು ನೋಡಿ. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 4 ವೀಲ್ ಡ್ರೈವ್ ಆಗಿರೋದ್ರಿಂದ 4 ವೀಲ್ ನ ಎಂಗೇಜ್ ಮತ್ತೆ ಡಿಸೆಂಗೇಜ್ ಮಾಡಕ್ಕೆ ಒಂದು ಒಳ್ಳೆ ಲಿವರ್ ನ ಕೊಟ್ಟಿದ್ದಾರೆ ನೋಡಿ. ಫ್ರಂಟಿಗೆ ಹಾಕಿದ್ರೆ ನಿಮಗೆ 4 ವೀಲ್ ಎಂಗೇಜ್ ಆಗುತ್ತೆ, ಅದೇ ರಿವರ್ಸಿಗೆ ಹಾಕಿದ್ರೆ ನಿಮಗೆ 4 ವೀಲ್ ಡಿಸೆಂಗೇಜ್ ಆಗುತ್ತೆ ನೋಡಿ. 4 ವೀಲ್ ಎಂಗೇಜ್ ಆಗಿದ್ರೆ ನೋಡಿ ನಿಮಗೆ ಇಲ್ಲಿ ತೋರಿಸುತ್ತೆ ಡ್ಯಾಶ್ ಬೋರ್ಡ್ ಅಲ್ಲಿ. ಹಾಗೆ ನೋಡಿ ಡಬಲ್ ವಾಲ್ ಡಿಸ್ಟ್ರಿಬ್ಯೂಟರ್ ಲಿವರ್ ನ ಇಲ್ಲೇ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಹಾಗೆ ಒಂದು ಒಳ್ಳೆ ಡಿಫ್ರೆನ್ಷಿಯಲ್ ಲಾಕ್ ಕೂಡ ಕೊಟ್ಟಿದ್ದಾರೆ. ನಿಮ್ ಗಾಡಿ ಏನಾದ್ರು ಕೆಸರಲ್ಲಿ ಸಿಗಾಕೊಂಡ್ರೆ ಈ ಗಾಡಿನ ನೀವು ಆರಾಮಾಗಿ ಹೊರಗೆ ತಗೊಂಡ್ಬರ್ಬೋದು. ಹಾಗೆ ಈ ಟ್ರ್ಯಾಕ್ಟರ್ ನ ಕ್ಲಚ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ 2 ಕ್ಲಚ್ ಅಲ್ಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ಒಂದು ಕ್ಲಚ್ ಪ್ಲೇಟ್ ಬಂದ್ಬಿಟ್ಟು ನಿಮಗೆ ಗೇರ್ ಬಾಕ್ಸಿಗೆ ಕೆಲಸ ಮಾಡುತ್ತೆ, ಇನ್ನೊಂದು ಕ್ಲಚ್ ಪ್ಲೇಟ್ ಬಂದ್ಬಿಟ್ಟು ನಿಮಗೆ PTO ಕೆಲಸಕ್ಕೆ ಬರುತ್ತೆ. ನೀವು PTO ಕೆಲಸ ಮಾಡ್ತೀರಾ ಅಂತಂದ್ರೆ ಈ ಕ್ಲಚ್ ನ ಎಂಗೇಜ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಬ್ರೇಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆಯಿಲ್ ಇಮ್ಮರ್ಸ್ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಈ ಟ್ರ್ಯಾಕ್ಟರ್ ನ ಕಂಟ್ರೋಲ್ ಮಾಡ್ಕೋಬಹುದು. ಒಂದು ಒಳ್ಳೆ ಹ್ಯಾಂಡ್ ಬ್ರೇಕ್ ನ ಕೊಟ್ಟಿದ್ದಾರೆ, ನೀವು ಮೇಲಕ್ಕೆ ಎತ್ತಿ ಎಂಗೇಜ್ ಮಾಡ್ಕೋಬಹುದು. ಡಿಸೆಂಗೇಜ್ ಯಾವ ತರ ಅಂತಂದ್ರೆ ನೀವು ಜಸ್ಟ್ ಬಿಟ್ಬಿಟ್ಟು ಬ್ರೇಕ್ ನ ಪ್ರೆಸ್ ಮಾಡಿದ್ರೆ ವಾಪಸ್ ಬಂದ್ಬಿಡುತ್ತೆ ನೋಡಿ. ಹಾಗೆ PTO ನ ಎಂಗೇಜ್ ಮತ್ತೆ ಡಿಸೆಂಗೇಜ್ ಮಾಡಕ್ಕೆ ಒಂದು ಲಿವರ್ ನ ಕೊಟ್ಟಿದ್ದಾರೆ. ಮುಂದಕ್ಕೆ ಹಾಕಿದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಕೆಲಸ ಮಾಡುತ್ತೆ, ಅದೇ ರೀತಿ ಹಿಂದಕ್ಕೆ ಹಾಕಿದ್ರೆ ನಿಮಗೆ ಮಲ್ಟಿ ಸ್ಪೀಡ್ ಅಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಮೊಬೈಲ್ ಚಾರ್ಜ್ ಮಾಡಕ್ಕೆ ಒಂದು ಯೂನಿಟ್ ನ ಕೊಟ್ಟಿದ್ದಾರೆ. USB ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ಮೊಬೈಲ್ ನ ಬೇಕಾದ್ರೆ ಇಲ್ಲಿ ಇಟ್ಕೋಬಹುದು. ಹಾಗೆ ಈ ಸ್ವಿಚ್ ಬಂದ್ಬಿಟ್ಟು ನಿಮಗೆ 4 ಇಂಡಿಕೇಟರ್ಸ್, ಒಂದು ಒಳ್ಳೆ ಟೂಲ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ, ನೀವು ಲಾಕ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ನೀವು ಆರಾಮಾಗಿ ಕೂತ್ಕೊಂಡು ಈ ಟ್ರ್ಯಾಕ್ಟರ್ ನ ಓಡಿಸಬಹುದು. ಹಾಗೆ ಒಂದು ಒಳ್ಳೆ ಡಿಲಕ್ಸ್ ಸೀಟ್ ನ ಕೊಟ್ಟಿದ್ದಾರೆ, ನಿಮ್ಮ ಹೈಟಿಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು, ವೆಯ್ಟಿಗೆ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ನೀವೇನಾದ್ರು ಉದ್ದ ಇದ್ದೀರಾ ಅಂದ್ರೆ ಹಿಂದಕ್ಕೆ ಹಾಕೊಳ್ಳಿ, ನೀವು ಕುಳ್ಳ ಇದ್ದೀರಾ ಅಂತಂದ್ರೆ ಮುಂದಕ್ಕೆ ಹಾಕೋಬಹುದು. ಹಾಗೆ ಇದೇನಪ್ಪಾ ಅಂತ ಕೇಳಿದ್ರೆ ಇದು ಬಂದ್ಬಿಟ್ಟು ಡಿಜಿಸೆನ್ಸ್ ಅಂತ. ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಪ್ರಗತಿ ಅಂತ ಒಂದು ಆಪ್ ಸಿಗುತ್ತೆ ಮಹೇಂದ್ರದವ್ರದ್ದು. ಅದರಲ್ಲಿ ನಿಮಗೆ ಈ ಟ್ರ್ಯಾಕ್ಟರ್ ಎಲ್ಲಿದೆ ಮತ್ತೆ ಎಷ್ಟು RPM ಅಲ್ಲಿ ಕೆಲಸ ಮಾಡ್ತಿದೆ, ಡೀಸೆಲ್ ಎಷ್ಟು ಕುಡಿತಿದೆ ಮತ್ತೆ ಎಷ್ಟು ಡೀಸೆಲ್ ಇದೆ ಅನ್ನೋದೆಲ್ಲ ತೋರಿಸುತ್ತೆ ನೋಡಿ. ಹಾಗೆ ಈ ಟ್ರ್ಯಾಕ್ಟರ್ ನ ಲಿಂಕೇಜ್ ಆರ್ಮ್ಗಳನ್ನ ಅಡ್ಜಸ್ಟ್ ಮಾಡಕ್ಕೆ 2 ಕಡೆನೂ ಅಡ್ಜಸ್ಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ನಿಮ್ ನೇಗ್ಲುಗಳನ್ನ ಆರಾಮಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 4 ವೀಲ್ ಡ್ರೈವ್ ಅಲ್ಲೂ ಬರುತ್ತೆ ಮತ್ತೆ 2 ವೀಲ್ ಡ್ರೈವ್ ಅಲ್ಲೂ ಬರುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ ನ ಫ್ರಂಟ್ ಲುಕ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ. ಲೈಟ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಆಲೋಜನಲ್ಲೇ ಬರುತ್ತೆ. ಹೆಡ್ ಲೈಟ್, ಇಂಡಿಕೇಟರ್, ಫ್ಲೋ ಲ್ಯಾಂಪ್ ಎಲ್ಲ ನಿಮಗೆ ಆಲೋಜನಲ್ಲೇ ಬರುತ್ತೆ. ಮಡ್ಗಾರ್ಡ್ಗಳು ಬಂದ್ಬಿಟ್ಟು ತುಂಬಾ ಹೆವಿಯಾಗೆ ಕೊಟ್ಟಿದ್ದಾರೆ, ನಿಮಗೆ ಯಾವುದೇ ರೀತಿಯಾದ ಶೇಕು ಕೂಡ ಬರಲ್ಲ. ಹಾಗೆ ಈ ಟ್ರ್ಯಾಕ್ಟರ್ ನ 12 ಸ್ಪೀಡ್ ಯಾವ ತರ ತಿರುಗುತ್ತೆ ಅನ್ನೋದು ನೋಡೋಣ. ಸ್ಟ್ಯಾಂಡರ್ಡ್ ಅಲ್ಲಿ ಬಂದ್ಬಿಟ್ಟು ನೋಡಿ, ಸ್ಟ್ಯಾಂಡರ್ಡ್ ಅಲ್ಲಿ 1 ತರ ತಿರುಗುತ್ತೆ ಸರಿನಾ. ಹಿಂದಕ್ಕೆ ಕೇಳಿದ್ರೆ 2 ತರ ತಿರುಗುತ್ತೆ, ಟೋಟಲ್ ಆಗಿ 2 ಗೇರ್ ಆಯ್ತು. ಬನ್ನಿ ಹಾಗೆ ನಿಮಗೆ ಮಲ್ಟಿ ಸ್ಪೀಡ್ ಅಲ್ಲಿ 10 ಗೇರ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಈಗ ಗಾಡಿ ಬಂದು ಫಸ್ಟ್ ಗೇರ್ ಅಲ್ಲಿ ಇದೆ, PTO ಶಾಫ್ಟ್ ಬಂದ್ಬಿಟ್ಟು ನಿಧಾನಕ್ಕೆ ತಿರುಗ್ತಾ ಇದೆ ನೋಡಿ. ಸೆಕೆಂಡ್ ಗೇರ್ ಅಲ್ಲಿ ಇನ್ನೊಂದು ಸ್ವಲ್ಪ ಸ್ಪೀಡು ಬರುತ್ತೆ ನೋಡಿ. 3rd ಗೇರ್ ಅಲ್ಲಿ PTO ಶಾಫ್ಟ್ ಇನ್ನೂ ಸ್ವಲ್ಪ ಜೋರಾಗಿ ಸುತ್ತುತ್ತೆ ನೋಡಿ. 4ನೇ ಗೇರ್ ಅಲ್ಲಿ ಇನ್ನೂ PTO ತುಂಬಾ ಸ್ಪೀಡ್ ಅಲ್ಲಿ ತಿರುಗ್ತಾ ಹೋಗುತ್ತೆ. ಅದೇ ರೀತಿ ಈಗ ಸ್ಟ್ಯಾಂಡರ್ಡ್ ಅಲ್ಲಿ 5 ತರ PTO ತಿರುಗ್ತಾ ಹೋಗುತ್ತೆ. ಅದೇ ರೀತಿ ಎಕಾನಮಿಲ್ ಕೂಡ ನಿಮಗೆ 5 ತರ ಸುತ್ತುತ್ತೆ ನೋಡಿ. ಅದೇ ಮಲ್ಟಿ ಸ್ಪೀಡ್ ಅಲ್ಲಿ ನಿಮಗೆ 10 ಗೇರ್ ಸಿಗುತ್ತೆ. ಅದೇ ರೀತಿ ನೀವು ಸ್ಟ್ಯಾಂಡರ್ಡ್ PTO ಹಾಕೊಂಡ್ರೆ ನಿಮಗೆ ಎಕಾನಮಿ 1 ಗೇರು ಮತ್ತೆ ಸ್ಟ್ಯಾಂಡರ್ಡ್ PTO ಅಲ್ಲಿ 2 ಗೇರ್ ಸಿಗುತ್ತೆ. ಟೋಟಲ್ ಆಗಿ 12 ಗೇರು ಸಿಗ್ತವೆ ನೋಡಿ. ಹಾಗೆ MS PTO ಮತ್ತೆ 12 ಸ್ಪೀಡ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದೇನಾದ್ರು ಡೌಟ್ಸ್ ಇದ್ರೆ ನಾನು ಇನ್ಸ್ಟಾಗ್ರಾಮಿಗೆ ಬಂದು ಮೆಸೇಜ್ ಮಾಡಿ, ನಾನು ನಿಮಗೆ ಅಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಹಾಗೆ ಈ ಟ್ರ್ಯಾಕ್ಟರ್ನ ಆಕ್ಸೆಸರಿ ಆಗಿ ನಿಮಗೆ ಒಂದು ಟಾಪ್ ಲಿಂಕು ಮತ್ತೆ ಹುಕ್ನ ಕೊಡ್ತಾರೆ. ಹಾಗೆ MS PTO 6 ವರ್ಷ ಮತ್ತೆ 6000 ಗಂಟೆ ವಾರಂಟಿಯಲ್ಲಿ ಬರುತ್ತೆ. SLI PTO, ಡ್ಯುಯಲ್ ಕ್ಲಚ್, ಡಿಜಿಸೆನ್ಸ್ 4G, 4 ವೀಲ್ ಡ್ರೈವ್ ಬ್ಯಾಡ್ಜಿಂಗ್ ಜೊತೆಗೆ ಈ ಟ್ರ್ಯಾಕ್ಟರ್ ಬರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ ಹೇಗಿದೆ. ನ್ಯೂಟ್ರಲ್ ಮಾಡ್ಕೊಂಡೆ ಗಾಡಿನ ಸ್ಟಾರ್ಟ್ ಮಾಡಬೇಕಾಗತ್ತೆ. ರಿವರ್ಸ್ ಗೇರು ಮತ್ತೆ ಫಸ್ಟ್ ಗೇರು ಬಂದ್ಬಿಟ್ಟು ಒಂದೇ ಸೈಡ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಯಾವ ತರ ಅಂತಂದ್ರೆ ಕೆಸರಲ್ಲಿ ಏನಾದ್ರು ಸಿಗಾಕಂತು ಅಂತಂದ್ರೆ ರಿವರ್ಸ್ಗೂ ಹಾಕೊಂಡು ನೀವು ಹಿಂದೆ ಮುಂದೆ ಆಡಿಸ್ಕೊಂಡು ಗಾಡಿನ ತೆಕ್ಕೋಬಹುದು ನೋಡಿ. ಈ ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ಸಿಂಗಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇದ್ರೂ ಕೂಡ ನೀವು ಸ್ಟೇರಿಂಗ್ ವೀಲ್ ನ ಆರಾಮಾಗಿ ತಿರುಗಿಸ್ಕೋಬಹುದು. ಹಾಗೆ ಬ್ರೇಕ್ಸ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಡೀಸೆಲ್ ಅವರೇಜ್ ಬಂದ್ಬಿಟ್ಟು ನಿಮಗೆ 3.5 ಇಂದ 4 ಲೀಟರ್ ಗಂಟೆಗೆ ಕುಡಿಯುತ್ತೆ. ಈ ಟ್ರ್ಯಾಕ್ಟರ್ನ ಸರ್ವಿಸ್ ಬಗ್ಗೆ ನೋಡೋದಾದ್ರೆ ಫಸ್ಟ್ ಬಂದ್ಬಿಟ್ಟು ನಿಮಗೆ 100 ಗಂಟೆಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ಅದಾದ್ಮೇಲೆ ನೀವು
400 ಗಂಟೆಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ನೋಡಿ, ನೀವೇನಾದರೂ PTO ಕೆಲಸಕ್ಕೆ ಅಂತ ಟ್ರ್ಯಾಕ್ಟರ್ನ ಹುಡುಕ್ತಿದ್ರೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ಬೆಸ್ಟ್. ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ 9,50,000ದಿಂದ 9,70,000 ತನಕನೂ ಈ ಟ್ರ್ಯಾಕ್ಟರ್ನ ಪ್ರೈಸ್ ಆಗುತ್ತೆ. ಹಾಗೆ 575 ತಗೋಬೇಕಾ 585 ತಗೋಬೇಕಾ ಅಂತ ಕೇಳಿದ್ರೆ ನೋಡಿ, ನಾನು ಹೇಳಿದ್ರೆ 585 ತಗೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ 585ಲಿ 575ಗಿನ್ನ PTOನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಅರಸೀಕೆರೆ ಅಶ್ವಮೇಧ ಟ್ರ್ಯಾಕ್ಟರ್ ಶೋರೂಮ್ ಅವರು ಈ ಟ್ರ್ಯಾಕ್ಟರ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಟ್ರ್ಯಾಕ್ಟರ್ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ನಮಸ್ತೆ. ಹಿಂದ್ಗಡೆ ವಿಡಿಯೋ ನೋಡಿದ್ರಿ 605 50 HP ಆನೆ ಅಂತಾನೆ ಹೇಳಿದ್ದೆ ಸರ್. ಇದು ನೋಡಿ ಸರ್, ಇದು 50 HP ಗಾಡಿನ ಸರ್. ಇದು ಮೆರೂನ್ ಟೈಗರ್ ಸರ್. ಈ ಗಾಡಿ ಇದೆಯಲ್ಲ ಸರ್, ಮೆರೂನ್ ಟೈಗರ್. ನೀವು ಇದ್ರಲ್ಲಿ ನೋಡಬಹುದು SP ಅಂತ ಬರುತ್ತೆ ಸರ್, ಸ್ಪೆಷಲ್ ಎಡಿಷನ್ ಸರ್. ಸ್ಪೆಷಲ್ ಎಡಿಷನ್ ಅಂದ್ರೆ ಗೊತ್ತಲ್ಲ ಸರ್, ಎಲ್ಲದನ್ನು ಸ್ಪೆಷಲ್ ಆಗೇ ಇರುತ್ತೆ, ಫ್ಯೂಚರ್ ಎಲ್ಲ ಸ್ಪೆಷಲ್ ಆಗೇ ಇರುತ್ತೆ ಸರ್. ಅದಕ್ಕೋಸ್ಕರ ಇದನ್ನ ಸ್ಪೆಷಲ್ ಎಡಿಷನ್ ಅಂತ ಕರಿತೀವಿ. ಮಹೇಂದ್ರ ಇವೋ ಟೆಕ್ ಪ್ಲಸ್ 585 DI ಬರುತ್ತೆ ಸರ್. ಇದರ ಸ್ಪೆಷಲ್ ಅಂತ ಹೇಳಿದ್ರೆ ಸರ್ 12 PTO ಗೇರ್ ಬರುತ್ತಲ್ಲ ಸರ್, 12 ಸ್ಪೀಡಲ್ಲಿ ತಿರುಗುತ್ತೆ ಸರ್. ಇದೆ ಸರ್ ಇದರ ಸ್ಪೆಷಲ್. ಇನ್ನೊಂದು ಸ್ಲಿಪ್ PTO ಬರುತ್ತೆ, ಡ್ಯುಯಲ್ ಕ್ಲಚ್ ಬರುತ್ತೆ, ಮತ್ತೆ ವಿತ್ ಡಿಗ್ಗಿ ಸೆನ್ಸ್ 4G ಇದೆ, 4 ವೀಲ್ ಡ್ರೈವ್ ಇದೆ ಸರ್. ಓಕೆ ಸರ್. ಓಕೆ. ಇನ್ನು ಗೇರ್ ಬಾಕ್ಸ್ ಹೈಡ್ರಾಲಿಕ್ 6000 ಗಂಟೆ 6 ವರ್ಷ ಅನ್ಕಂಡೀಷನಬಲ್ ವ್ಯಾರಂಟಿ ಸಿಗುತ್ತೆ ಸರ್. ಓಕೆ ಸರ್. ಸರ್ ಈ ಟ್ರ್ಯಾಕ್ಟರ್ ತಗೋಬೇಕು ಅಂದ್ರೆ ನಾವು ಎಲ್ಲಿಗೆ ಬರಬೇಕು ಸರ್? ಸರ್ ಅಶ್ವಮೇಧ ಟ್ರ್ಯಾಕ್ಟರ್ ಸರ್, ಅದೇ ಮಾಂಗಲ್ಯ ಮಂದಿರ ಚೌಟ್ರಿ ಪಕ್ಕ ಸರ್ ಇದೆ ಅಶ್ವಮೇಧ ಟ್ರ್ಯಾಕ್ಟರ್ ಸರ್. ಬನ್ನಿ ಸರ್. ಈ ಸರ್ ಇದರಲ್ಲಿ ನಿಮಗೆ 2 ವೀಲು ಸಿಗುತ್ತೆ ಸರ್, 4 ವೀಲು ಸಿಗುತ್ತೆ ಸರ್. ಸ್ಪೆಷಲ್ ಎಡಿಷನ್ ಅಲ್ಲಿ 2 ವೀಲು ಸಿಗುತ್ತೆ, ಮತ್ತೆ 4 ವೀಲು ಅವೈಲೇಬಲ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಹಾಗೆ ಈ ಟ್ರ್ಯಾಕ್ಟರ್ನ ಟರ್ನಿಂಗ್ ರೇಡಿಯಸ್ ಎಷ್ಟಿದೆ ನೋಡೋಣ. ಈಗ ರಿವರ್ಸ್ ಗೇರಿಗೆ ಹಾಕಿದ್ದೀನಿ, ಗಾಡಿ ಎಷ್ಟು ಈಸಿಯಾಗಿ ತಿರುಗ್ತಾ ಹೋಗುತ್ತೆ ನೋಡೋಣ ಬನ್ನಿ. ಎಷ್ಟು ಕಡಿಮೆ ಅಂತರದ ಜಾಗದಲ್ಲಿ ತಿರುಗುತ್ತೆ ನೋಡಿ. 4 ವೀಲ್ಗಳು ಸ್ವಲ್ಪ ಟರ್ನಿಂಗ್ ರೇಡಿಯಸ್ ಜಾಸ್ತಿ ಇರ್ತವೆ, ಅದರಲ್ಲಿ ಈ ಗಾಡಿ ಕಡಿಮೆ ಇದೆ. ಯಾಕಂತಂದ್ರೆ ಇದ್ರ ವೀಲ್ ಬೇಸು ಕೂಡ ಕಡಿಮೆ ಇದೆ, ಮತ್ತೆ ವಿಡ್ತು ಕೂಡ ಕಡಿಮೆ ಇದೆ. ಹಾಗಾಗಿ ಆದರೆ ಸೌಂಡು ಕೂಡ ಕಡಿಮೆ ಇದೆ ಈ ಗಾಡಿದು, ಯಾಕಂದ್ರೆ ಡ್ರೈ ಏರ್ ಫಿಲ್ಟರ್ ಇದೆ, ಇಂಜಿನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕೋ ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು.